ಅವ್ರ ಅಭಿಪ್ರಾಯ ಬಂದಿದ್ದಾರೆ. ನಾವಂತ ಹೇಳ್ತೀವಿ, ನೀವಿದ್ದ ರೂಲಿಂಗ್ ಮಾಡ್ರಿ, ಅದು ಕಾರ್ಪೊರೇಷನ್ ಬರ್ಕಾಸ್ ಹೆಂಗಾಗ್ತೈತೆ ನಾವು ನೋಡೋಣ ತಾಕತ್ತೈತೆ. ಸಾಹೇಬ್ರ, ನಾವು ಎಳಿ ಬೇಕಾರೆ ಹೇಳಂದ್ರೆ ನಿಮ್ಮ 2.5 ವರ್ಷದ್ದು ಹೇಳ್ತಾನೆ ಬೇಕಾರೆ ಯಾವ ಇಲ್ಲಿಗಲ್ ಆರ್ಡರ್ ಆಗಿದಾವ ಅನ್ನೋದು ಎಲ್ಲ ಹೇಳ್ತಾನೆ ಬೇಕಾರೆ ಚರ್ಚೆ ಮಾಡೋದ್ರ ಅದು ಬಂದಿಲ್ಲ ಅನುಮತಿ ತಗೊಂಡ್ರೆ ಹೇಳ್ತಾನೆ. ನಿಮ್ ಚರ್ಚೆ ಅದ ಮಾಡೋದಿತ್ತಂದ್ರೆ ಬೇಕಾದ್ರೆ ಹೇಳ್ತಾನೆ ನಿಮ್ಗೆ 2.5 ವರ್ಷ ಒಳಗೆ ನೀವು ಎಷ್ಟು ಇಲ್ಲಿಗಲ್ ಸರ್ಕಾರದವ ಏನ ಕಾರ್ಪೊರೇಷನ್ ಅಧಿಕಾರ ವ್ಯಾಪ್ತಿಯೊಳಗೆ ಬಿಟ್ಟು ಕೇಸ್ ಯಾಕೆ ಆರ್ಡರ್ ಮಾಡಿದ್ರು ಬಹಳಷ್ಟು ಅದಾವ. ಮತ್ತೆ ಎಲ್ಲಾ ಕೋರ್ಟ್ನಾಗ ನಿಮ್ಗೆ ವಿರುದ್ಧ ಆಗತ್ತಾವ. ಅದು ನೀವು ನೆನ್ಕೊಂಡು ನಮ್ಗೆ ಅದು ಹೋಗೋದಿಲ್ಲ ಆಗೈತಿ. ಈಗ ಅದು ಯಾರು ಗೆದ್ರು ಯಾರು ಸೋತರು ನಮ್ಗೆ ಬೇಡ. ಬೆಳಗಾವಿ ಜನ ಗೆಲ್ಬೇಕಾಗೈತಿ. ಅಷ್ಟು ಸಂಬಂಧ ನೋಡ್ರಿ ಸಾಹೇಬ್ರ, ನೀವು ಸಾಹೇಬ್ರ ಕೇಳಿ ಖರಾವ ತಗೋರಿ, ಅದನ್ನ ಕಳಿಸ್ರಿ. ಸರಿ ಇಲ್ಲಾಗಿತ್ತಂತಂದ್ರೆ ಅದನ್ನ ವಾಪಸ್ ಕಳಿಸ್ತಾರ ಸರ್ಕಾರದವ್ರು. ಇನ್ನೇ DC ಅವ್ರೇನು RC ಅವ್ರಿಗೆ ಅಧಿಕಾರ ಐತಿ ನನ್ನ ತಿಳಿದ್ಮಟ್ಟಿಗೆ ಕಳಿಸ್ತಾರ. ಹಿಂದ ಬೇಸ್ಮೆಂಟ್ ರೆಗ್ಯುಲರ್ ಆಗಿ ಮಾಡ್ಬೇಕಂತ ಹೇಳಿ ಇದನ್ನಾಗಿತ್ತು ಮಹಾನಗರ ಪಾಲಿಕೆ ಒಳಗೆ ಇನ್ನು ಖರಾವಾಗಿತ್ತು. ರಮೇಶ್ ಆದ್ರೆ RC ಅವರು ಅದನ್ನ ರದ್ದು ಮಾಡಿ ವಾಪಸ್ ಕಳಿಸ್ತಾರೆ. ಮತ್ ಅದ ಬೇಸ್ ಮ್ಯಾಗ ಕಾರ್ಪೊರೇಷನ್ ಬರ್ಖಾಸ್ತ್ ಮಾಡೋದು ಕಾಂಗ್ರೆಸ್ದವ್ರು ಇಂಟ್ರೆಸ್ಟ್ ಇತ್ತಂದ್ರೆ ಮಾಡ್ಲಿ. ನೀವು ಕಾರ್ಪೊರೇಷನ್ ಬರ್ಖಾಸ್ತ್ ಮಾಡೋದು ಧಮಕಿ ಕೊಡಕ್ ಹೋಗ್ಬೇಡಿ ಸಾಹೇಬ್ರ. ಕಾಯ್ದೆ ಬಿಟ್ಟು ಮಾಡಕತ್ರ ನೀವು ಅಲ್ಲಲ್ಲ ನೀವು ಪೂರ್ಣ ಹೇಳ್ರಿ. ನಾವೇನ್ ಮಾಡತ್ತೀವಿ, ನಾವೇನ್ ಮಾತಾಡ್ತೀವಿ ಉತ್ತರ ಕೂಡ ನೀವು ಸ್ವತಂತ್ರ ಕಾಣೋದಿಲ್ಲ. ನೀವು ಮಾತಾಡಿದಾಗ ಒಂದ್ ಕ್ಷಮ ಮಾತಾಡಿ ಹೇಳ್ತೇನೆ. ನನ್ನ ಅಭಿಪ್ರಾಯ